ಅವರಿಂದ ಹಿರಿಯರೊಬ್ಬರು ಮಾತನಾಡುತ್ತಾ, ಜನರಲ್ಲಿ ಬಾಹ್ಯ ಶ್ರೀಮಂತಿಕೆ ಹೆಚ್ಚಿದೆ, ಹೃದಯ ಶ್ರೀಮಂತಿಕೆ ಬತ್ತಿದೆ. ಅವರ ಬದುಕು ಬಾಹ್ಯವಾಗಿ ಶುಭ್ರವಾಗಿದ್ದರೂ ಆಂತರಿಕವಾಗಿ ಕೊಳಕಾಗಿದೆ. ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ಮಕ್ಕಳಿಗೆ ಹೇಳಿದ್ದನ್ನೇ ಹೇಳುವಂತೆ ಸೇವೆ, ಪರೋಪಕಾರ, ಸಹಬಾಳ್ವೆ, ಪ್ರೀತಿ, ನೀತಿ, ಪ್ರಾಮಾಣಿಕತೆ ಎಂದು ಹೇಳಿದ್ದನ್ನೇ ಹೇಳಬೇಕಾಗುತ್ತದೆ. ಪದೇ ಪದೇ ಅವೇ ಮಾತುಗಳನ್ನು ಕೇಳಿದವರು ಇವರಿಗೆ ಹೊಸ ವಿಚಾರಗಳೇ ಗೊತ್ತಿಲ್ಲವೇನೋ, ಹಾಗಾಗಿ ಕೊರೆದದ್ದನ್ನೇ ಕೊರೆಯುತ್ತಾರೆ ಎಂದು ಮೂಗು ಮುರಿಯಬಹುದು ಎಂದು ತಮ್ಮ ಮಾತಿಗೆ ಪೂರಕವಾಗಿ ಹೇಳಿದ ಸಾಂಕೇತಿಕ ಕಥೆ ಚಿಂತನಾರ್ಹವಾದುದಾಗಿದೆ. ಒಂದು ಗ್ರಾಮದಲ್ಲಿ ಮಠವಿತ್ತು. ಹಲವು ವರ್ಷಗಳಿಂದ ಸ್ವಾಮಿಗಳಿಲ್ಲದೆ ಆ ಮಠ ಹಾಳಾಗಿತ್ತು. ಊರವರೆಲ್ಲ ಚರ್ಚೆ ಮಾಡಿ ಒಬ್ಬ ಧರ್ಮಾಸಕ್ತ ತರುಣನನ್ನು ಆಯ್ಕೆ ಮಾಡಿ ಪಟ್ಟಗಟ್ಟಿದರು. ಆ ತರುಣ ಸ್ವಾಮಿ ಪ್ರತಿ ಸೋಮವಾರ ಸಾಯಂಕಾಲ ಮಠದಲ್ಲಿ ಪ್ರವಚನ ಮಾಡುವುದಾಗಿ ಘೋಷಣೆ ಮಾಡಿದರು. ಅವರ ಪ್ರವಚನ ಕೇಳಲು ಊರವರೆಲ್ಲ ಕುತೂಹಲದಿಂದ ಬಂದರು. ಸುಮಾರು 1 ಗಂಟೆ ಕಾಲ ಸ್ವಾಮಿಗಳು ನಿರರ್ಗಳವಾಗಿ ರಸವತ್ತಾಗಿ ಪ್ರವಚನ ಮಾಡಿದರು. ಪ್ರವಚನ ಕೇಳಿದವರು ಅವರ ಮಾತಿನ ರೀತಿಗೆ, ಕಂಠ ಮಾಧುರ್ಯಕ್ಕೆ, ತತ್ವ ಪ್ರತಿಪಾದನೆಯ ರೀತಿಗೆ ಮರುಳಾದರು. ನಮ್ಮ ಮಠಕ್ಕೆ ಇಂಥ ಸ್ವಾಮಿಗಳೇ ಬೇಕಾಗಿತ್ತು, ಇವರನ್ನ ಸ್ವಾಮಿಗಳನ್ನಾಗಿ ಪಡೆದ ನಾವೇ ಪುಣ್ಯವಂತರು ಎಂದು ಮಾತನಾಡುತ್ತಾ ಮನೆಯ ದಾರಿ ಹಿಡಿದರು. ಮುಂದಿನ ಸೋಮವಾರದ ಪ್ರವಚನ ಕೇಳಲು ತಮ್ಮ ಬಂಧು ಬಳಗದವರನ್ನೆಲ್ಲ ಆಹ್ವಾನಿಸಿದರು. ಆ ದಿನವೂ ಸ್ವಾಮಿಗಳು ಎಲ್ಲರ ಮನ ಮುಟ್ಟುವಂತೆ, ಹೃದಯ ತಟ್ಟುವಂತೆ ಪ್ರವಚನ ಮಾಡಿದರು. ಸೂಜಿ ಬಿದ್ದರೂ ಕೇಳುವಷ್ಟು ನಿಶ್ಶಬ್ದತೆ ಆವರಿಸಿತ್ತು. ಪ್ರವಚನ ಮುಗಿಯುತ್ತಲೇ ಜನರು ಕಿವಿಗಡಚಿಕ್ಕುವ ಹಾಗೆ ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದರು. ಆದರೆ ಅವರ ಪ್ರವಚನದಲ್ಲಿ ಹೊಸ ವಿಚಾರಗಳಿವೆ ಎಂದು ಹಿಂದಿನ ವಾರ ಕೇಳಿದ್ದವರಿಗೆ ಅನ್ನಿಸಲಿಲ್ಲ. ಕಳೆದ ವಾರ ಮಾತನಾಡಿದ್ದ ವಿಚಾರಗಳನ್ನೇ ಪುನರುಚ್ಚಾರ ಮಾಡಿದ್ದರು. ಬಹಳ ಜನ ಹೊಸಬರು ಬಂದಿರುವ ಕಾರಣಕ್ಕೆ ಹಾಗೆ ಹೇಳಿರಬೇಕೆಂದು 3ನೆಯ ವಾರ ಅಕ್ಕಪಕ್ಕದ ಊರಿನ ಜನರಿಗೂ ಸುದ್ದಿ ಮುಟ್ಟಿಸಿದ್ದರಿಂದ ಸಾಲು ಸಾಲಾಗಿ ಜನರು ಪ್ರವಚನ ಕೇಳಲು ಬಂದರು. ಅಂದಿನ ದಿನವೂ ಸ್ವಾಮಿಗಳು ಹೊಸದೇನನ್ನೂ ಹೇಳಲಿಲ್ಲ. ಇದರಿಂದ ಅನೇಕ ಭಕ್ತರಿಗೆ ಬೇಸರವಾದರೂ ಸ್ವಾಮಿಗಳನ್ನು ಪ್ರಶ್ನಿಸುವುದು ಹೇಗೆ, ಪ್ರಶ್ನಿಸಿದರೆ ಬೇಸರವಾಗಿ ಮಠ ಬಿಟ್ಟು ಹೋದರೆ ಎನ್ನುವ ಅನುಮಾನ. ಹಾಗಾಗಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕುಳಿತಿದ್ದರು. ಆಗ ಒಬ್ಬ ಪುಟ್ಟ ಬಾಲಕ ಮೇಲೆದ್ದು, ಪೂಜ್ಯ ಸ್ವಾಮೀಜಿಯವರೇ, ತಮ್ಮ ಪ್ರವಚನ ಕೇಳಿ ನಮ್ಮ ಕಿವಿಗಳು ಪಾವನವಾಗಿವೆ. ತಾವು ತುಂಬ ಚೆನ್ನಾಗಿ ಎಲ್ಲರ ಮನಮುಟ್ಟುವಂತೆ ಮಾತನಾಡುತ್ತೀರಿ. ಅದಕ್ಕಾಗಿ ತಮಗೆ ವಂದನೆಗಳು. ಆದರೆ ನನಗೆ ಒಂದು ಅನುಮಾನವಿದೆ. ತಾವು ಕಳೆದ 3 ವಾರಗಳಿಂದಲೂ ಹೇಳಿದ್ದನ್ನೇ ಹೇಳುತ್ತಾ ಬಂದಿದ್ದೀರಿ. ತಮಗೆ ಹೊಸ ವಿಚಾರಗಳೇನೂ ಗೊತ್ತಿಲ್ಲವೇ? ವಿದ್ಯಾರ್ಥಿಗಳು ಕಂಠಪಾಠ ಮಾಡಿಕೊಂಡದ್ದನ್ನೇ ಉತ್ತರ ಪತ್ರಿಕೆಯಲ್ಲಿ ಕಾರಿಕೊಳ್ಳುವಂತೆ ತಮ್ಮ ಪ್ರವಚನ ಇದೆಯಲ್ಲ ಎಂದ. ಪುಟ್ಟ ಮಗುವಿನ ಮಾತುಗಳಿಂದ ಸ್ವಾಮಿಗಳು ಬೇಸರಗೊಳ್ಳದೆ, ನೋಡಪ್ಪ, ನನಗೆ ಹೊಸ ವಿಚಾರಗಳ ಮೇಲೆ ಪ್ರವಚನ ಮಾಡಲು ಬರುತ್ತದೆ. ಆದರೆ ನಾನು ಮೊದಲ ದಿನ ಹೇಳಿದ ಮಾತುಗಳನ್ನೇ ಈ ಜನರು ಪಾಲಿಸಿಲ್ಲ. ಹಾಗಾಗಿ ನಾನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಿ ಅವರಿಗೆ ಮನವರಿಕೆ ಮಾಡಬೇಕಾಗಿದೆ. ಮೊದಲ ದಿನ ಕಳವು ಮಾಡಬಾರದು, ಸುಳ್ಳು ಹೇಳಬಾರದು, ಕುಡಿಯಬಾರದು, ಜಗಳ ಮಾಡಬಾರದು, ಸೋಮಾರಿ ಕಟ್ಟೆ ಮೇಲೆ ಕುಳಿತು ಹರಟೆ ಹೊಡೆಯಬಾರದು, ಶ್ರಮದಾನದ ಮೂಲಕ ವಾರಕ್ಕೊಮ್ಮೆಯಾದರೂ ಊರಿನ ಚರಂಡಿ ಬೀದಿಗಳನ್ನು ಸ್ವಚ್ಛ ಮಾಡಬೇಕು, ಕಾಯಕವೇ ಕೈಲಾಸ ಎಂದೆಲ್ಲ ಹೇಳಿದ್ದೆ. ಆದರೆ ಜನರು ಆಸಕ್ತಿಯಿಂದ ನನ್ನ ಮಾತುಗಳನ್ನು ಕೇಳಿ ತಲೆದೂಗಿದರೆ ಹೊರತು ಅವುಗಳನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಏಕೆಂದರೆ ಈ ಊರಲ್ಲಿ ಕಳವು ನಿಂತಿಲ್ಲ, ಸೋಮಾರಿ ಕಟ್ಟೆ ಖಾಲಿಯಾಗಿಲ್ಲ, ಹೆಂಡದಂಗಡಿಯ ವ್ಯಾಪಾರ ಕಡಿಮೆ ಆಗಿಲ್ಲ, ಚರಂಡಿಗಳ ದುರ್ನಾತ ನಿಂತಿಲ್ಲ, ಬೀದಿಗಳು ತಿಪ್ಪೆಗುಂಡಿಗಳಂತೆ ಆಗಿವೆ, ಜಗಳವಾಡಿ ಪೊಲೀಸ್ ಸ್ಟೇಷನ್, ನ್ಯಾಯಾಲಯಗಳಿಗೆ ಹೋಗುತ್ತಿದ್ದಾರೆ. ಇಂತಿರುವಾಗ ಹೊಸದಾಗಿ ಏನು ಹೇಳಿದರೂ ಪ್ರಯೋಜನವಾಗದು. ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಅಧ್ಯಾಪಕರು ಅ ಆ ಇ ಈ ಎಂದು ಬರೆದು ಅವುಗಳನ್ನು ತಿದ್ದಲು ಹೇಳುವರು. ಮಕ್ಕಳು ಅವುಗಳನ್ನು ತಿದ್ದುತ್ತಾ ನೋಡದೆಯೂ ತಾವೇ ಅ ಆ ಇ ಎಂದು ಬರೆದರೆ ಮಾತ್ರ ಅಧ್ಯಾಪಕರು ಮುಂದಿನ ಅಕ್ಷರಗಳನ್ನು ಬರೆಸುತ್ತಾರೆ, ಇಲ್ಲದಿದ್ದರೆ ಇಲ್ಲ. ನನ್ನ ಪ್ರವಚನವೂ ಹಾಗೆಯೇ ಎಂದು ಹೇಳಿದರಂತೆ. ಸ್ವಾಮಿಗಳ ಉತ್ತರ ಎಲ್ಲರ ಚಿಂತನೆಗೆ ಗ್ರಾಸವಾಗಬೇಕು. ಹೇಳಿದ ಕೇಳಿದ ತತ್ವಗಳು ಆಚರಣೆಗೆ ಬರದಿದ್ದರೆ ಆ ತತ್ವಗಳಿಗೆ ಬೆಲೆ ಇಲ್ಲವಾಗುವುದು. ಕೇಳಿದ ಮಾತುಗಳು ಮನದಾಳಕ್ಕೆ ಇಳಿದು ಆಚರಣೆಯಲ್ಲಿ ಕಾಣದಿದ್ದರೆ ಅವು ಗಾಳಿಯ ಗೋಪುರದಂತೆ ಆಗಬಹುದು. ಅದಕ್ಕಾಗಿಯೇ ಬಸವಣ್ಣನವರು ಹೇಳಿದ್ದು, 100 ನೋದಿ 100 ಕೇಳಿ ಏನು, ಆಸೆ ಬಿಡದು ರೋಷ ಪರಿಯದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಇದುವರೆಗೂ ಡಾಕ್ಟರ್ ಶಿವಾಚಾರ್ಯ ಪಂಡಿತಾರಾಧ್ಯ ಸ್ವಾಮೀಜಿ ಅವರಿಂದ